ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಶಿಕ್ಷಕರ ವೃತ್ತಿ ಕೇವಲ ಬದುಕಿಗಾಗಿ ನಿರ್ವಹಿಸುವ ವೃತ್ತಿ ಅಲ್ಲ, ರಾಷ್ಟ್ರ ನಿರ್ಮಾಣ ಮಾಡುವ ದೊಡ್ಡ ಜವಾಬ್ದಾರಿ ಎಂದು ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಜೈನ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರು ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ನುಡಿದರು. ಅವರು ಇಲ್ಲಿನ ಎಲ್ವಿ ಕಾಲೇಜಿನಲ್ಲಿ ತಾವು ಓದಿದ ದಿನಗಳನ್ನು ಸ್ಮರಿಸುತ್ತಾ ಗುರು ವಂದನೆಯನ್ನ ಸ್ವೀಕರಿಸಿ ಮಾತನಾಡುತ್ತಿದ್ದರು. ವಾರ್ತೆಗಳು ಮುಂದುವರಿಯುತ್ತೆ, ನೋಡ್ತಾ ಇದ್ದಾರೆ. ಶಿಕ್ಷಕ ವೃತ್ತಿ ಕೇವಲ ಬದುಕಿಗಾಗಿ ನಿರ್ವಹಿಸುವ ವೃತ್ತಿಯಲ್ಲ, ರಾಷ್ಟ್ರ ನಿರ್ಮಾಣದ ದೊಡ್ಡ ಜವಾಬ್ದಾರಿ ಎಂದು ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ನುಡಿದರು. ಅವರು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಎಲ್ಬಿ ಮತ್ತು ಎಸ್ಬಿಎಸ್ ಕಾಲೇಜಿನ ದೇವರಾಜ್ ಅರಸು ಸಭಾಂಗಣದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಗುರುವಂದನೆ ಸ್ವೀಕರಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಜವಾಬ್ದಾರಿ ಅರಿತು ಸಾಧನೆಯ ಹಾದಿಯಲ್ಲಿ ಆತ್ಮಸ್ಥೈರ್ಯದಿಂದ ಮುನ್ನಡೆಯಬೇಕು. ತಂದೆ ತಾಯಿ ಕುಟುಂಬದ ಆಶ್ರಯದಿಂದ ಹೊರಬಂದು ಸ್ವತಂತ್ರವಾಗಿ ಸ್ವಾವಲಂಬಿ ಬದುಕಿನತ್ತ ದಿಟ್ಟ ಹೆಜ್ಜೆ ಹಾಕಬೇಕು ಎಂಬ ಕುರಿತು ಕಥೆಯ ಮೂಲಕ ವಿದ್ಯಾರ್ಥಿಗಳ ಗಮನ ಸೆಳೆದ ಶ್ರೀಗಳು ಅಜ್ಜ ಮೊಮ್ಮಗನ ನೆರಳಿನ ಆಸರೆಯ ಕುರಿತು ವಿವರಿಸಿದರು. ಅಮೆರಿಕದ ಲೇಖಕರೊಬ್ಬರು ಬರೆದಿರುವ ಕುರಿತು ಉಲ್ಲೇಖಿಸಿರುವ ಶ್ರೀಗಳು 60 ಲಕ್ಷ ಜನರಲ್ಲಿ ಒಬ್ಬರು ಮಾತ್ರ ಜಗತ್ತಿನಲ್ಲಿ ಹೆಜ್ಜೆ ಗುರಿತು ಮೂಡಿಸುವ ಮಹಾನ್ ವ್ಯಕ್ತಿಗಳಾಗುತ್ತಾರೆ. ಹಾಗಾದರೆ ನೀವೆಲ್ಲ 60 ಲಕ್ಷದಲ್ಲಿ ಗುರುತಿಸಿಕೊಳ್ಳುವ ಒಬ್ಬ ಪ್ರಮುಖರಾಗುವತ್ತ ಪ್ರಯತ್ನಿಸಬೇಕು ಎಂದು ಕಿವಿಮಾತು ಹೇಳಿದರು. ವಿದ್ಯೆಯಿಂದ ಮಾತ್ರ ಸಾಧಿಸಲು ಸಾಧ್ಯವಿಲ್ಲ, ವಿದ್ಯೆಯೊಂದಿಗೆ ವಿನಯವಿದ್ದರೆ ಮಾತ್ರ ವಿಜಯ ನಮ್ಮದಾಗುತ್ತದೆ ಎಂದ ಅವರು, ವಿದ್ಯೆ ಇಲ್ಲದ ಅನಕ್ಷರಸ್ಥ ಜಗತ್ತಿನ ಅತಿದೊಡ್ಡ 5 ಸ್ಟಾರ್ ಹೋಟೆಲ್ಗಳ ಮಾಲೀಕನಾಗಿರುವ ಕತೆ ಹೇಳುವ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯೆ, ವಿನಯ, ಶ್ರಮ ಬದುಕಿನ ದಿಕ್ಕನ್ನೇ ಬದಲಿಸುತ್ತದೆ ಎಂದು ವಿದ್ಯಾರ್ಥಿಗಳಲ್ಲಿ ಭರವಸೆಯ ಮಾತುಗಳಿಂದ ಸ್ಫೂರ್ತಿ ತುಂಬಿದರು. ನಮ್ಮ ಜೀವನದಲ್ಲಿ ಶಿಸ್ತು, ಬದ್ಧತೆ ಹಾಗೂ ಕ್ರಿಯಾಶೀಲತೆಯನ್ನು ನೀಡಿದ್ದು ಎಲ್ಬಿ ಕಾಲೇಜಿನಲ್ಲಿರುವ ಎನ್ಸಿಸಿ ಎನ್ನುವುದನ್ನು ಹೆಮ್ಮೆಯಿಂದ ಸ್ಮರಿಸಿದ ಶ್ರೀಗಳು, ತಾವು ಎನ್ಸಿಸಿಯಲ್ಲಿ ಕಲಿತ ಶಿಸ್ತು ಪ್ರಸ್ತುತ ಶ್ರವಣಬೆಳಗೊಳದಲ್ಲಿನ ಆಡಳಿತದಲ್ಲಿ ಎನ್ಸಿಸಿ ಮಯವಾಗಿ ಶಿಸ್ತಿನಿಂದ ದೊಡ್ಡ ಮಟ್ಟದ ಆಡಳಿತದ ಶಿಸ್ತನ್ನು ಅಳವಡಿಸಿಕೊಳ್ಳಲು ನಾಯಕತ್ವದ ಗುಣ, ಸಾಮರ್ಥ್ಯ ಸಾಧ್ಯವಾಗಿದೆ ಎಂದು ಎನ್ಸಿಸಿ ಮುಖ್ಯಸ್ಥ ನೂತನ್ ಅವರನ್ನು ಸ್ಮರಿಸಿದರು. ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದ ತಮಗೆ ಪಠ್ಯಕ್ಕೆ ಮಾತ್ರ ಸೀಮಿತವಾಗದೆ ನಿಜವಾಗಿಯೂ ಬದುಕಿನ ಸ್ಫೂರ್ತಿಗೆ, ಸ್ವಾವಲಂಬಿ ಬದುಕಿಗೆ ಅಗತ್ಯ ಮಾರ್ಗದರ್ಶನ ನೀಡಿದ ಉಪನ್ಯಾಸಕರಾದ ಅರ್ಚನಾ ಮೇಡಮ್ ಅವರನ್ನು ಸ್ಮರಿಸಿದರು. ಅವರು ನೀಡಿದ ಟಾಸ್ಕ್ ಪ್ರಕಾರ ಸ್ವಯಂ ಉದ್ಯೋಗಕ್ಕಾಗಿ 5 ಜನ ವಿದ್ಯಾರ್ಥಿಗಳ ಮಿತ್ರರಾದ ಗಣೇಶ್, ಪ್ರಜ್ವಲ್, ಬ್ರೂಸ್ಲಿ, ನಿರಂಜನ್ ಜೊತೆಗೂಡಿ ಬಾಳೆಕಾಯಿ ಚಿಪ್ಸ್ ತಯಾರಿಸಿ ಮಾರುಕಟ್ಟೆ ಸೃಷ್ಟಿಸುವ ಪ್ರಯತ್ನ ಸಫಲವಾಗಿತ್ತು. ಕೊರೋನಾ ಕಾಲದಲ್ಲಿ ಉದ್ಯಮವನ್ನಾಗಿ ಬೆಳೆಸಿ ಹಳೆಯ ಬುಲೆಟ್ ಬೈಕನ್ನು ಖರೀದಿಸಿದ ಖುಷಿಯನ್ನು ಸ್ಮರಿಸಿದ ಅವರು ಉಪನ್ಯಾಸಕರ ವಿದ್ಯಾರ್ಥಿಗಳ ಬದುಕು ಬದಲಾಯಿಸುವ ಪ್ರಯತ್ನವನ್ನು ಶ್ಲಾಘಿಸಿದರು. ತಮ್ಮ ನೆಚ್ಚಿನ ಉಪನ್ಯಾಸಕರಾದ ಶಿವಕುಮಾರ್ HM ಮತ್ತು ನಂದಕುಮಾರ್, ಗಣೇಶ್ ಭಟ್, ವಿನಯ್, ಪ್ರಾಂಶುಪಾಲರಾದ ಲಕ್ಷ್ಮೀಶ್ ಮೊದಲಾದವರ ಹೆಸರು ಉಲ್ಲೇಖಿಸಿ, ಶಿಕ್ಷಕರ ಪ್ರಯತ್ನದ ಫಲ ಶಿಲೆಯಂತಿದ್ದ ನನ್ನನ್ನು ಶಿಲ್ಪಕಲೆಯನ್ನಾಗಿ ನಿರ್ಮಿಸಿದ್ದಾರೆ ಎಂದು ಸ್ಮರಿಸಿದರು. ನಮ್ಮಲ್ಲಿರುವ ಕಲೆಯ ಪುನರಾರಂಭಕ್ಕೆ ಶಿಕ್ಷಕರೊಬ್ಬರು ಪ್ರೋತ್ಸಾಹಿಸಿದ್ದರಿಂದ ಕಾಲೇಜಿನಲ್ಲಿ ಚಿತ್ರನಟ ಎಸ್ ಚಿತ್ರ ಬಿಡಿಸಿ ಪ್ರದರ್ಶಿಸಿರುವುದು ಹೆಚ್ಚು ವೈರಲ್ ಆಗಲು ಕಾರಣವಾಯಿತು. ಇದರಿಂದ ಸ್ಫೂರ್ತಿ ವೃದ್ಧಿಸಿದ ಕಾರಣ ಪ್ರಧಾನಿ ಮೋದಿಯವರ ಚಿತ್ರ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಚಿತ್ರಗಳನ್ನು ಬಿಡಿಸಿ ಮೆಚ್ಚುಗೆಗೆ ಪಾತ್ರವಾಗಿದ್ದೆ ಎಂದು ಸ್ಮರಿಸಿದರು. ಶ್ರೀಗಳು ಕಾಲೇಜಿನ ಮುಖ್ಯ ದ್ವಾರದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನಿರ್ಮಿಸಲು ಉದ್ದೇಶಿಸಲಾಗಿರುವ ಮುಖ್ಯ ದ್ವಾರದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಕಾಲೇಜಿನ ವೆಬ್ಸೈಟ್ ಉದ್ಘಾಟಿಸಿದರು. ಕಾಲೇಜಿನಲ್ಲಿ ತಾವು ಓದುತ್ತಿದ್ದಾಗ ಕುಳಿತುಕೊಳ್ಳುತ್ತಿದ್ದ ಕೊಠಡಿಗೆ ಪ್ರವೇಶಿಸಿ ವಿದ್ಯಾರ್ಥಿ ದಿಸೆಯಲ್ಲಿನ ಬೆಂಚಿನಲ್ಲಿ ಕುಳಿತು ವಿದ್ಯಾರ್ಥಿ ಜೀವನದ ನೆನಪು ಮಾಡಿಕೊಂಡರು. ಎನ್ಸಿಸಿ ಕಚೇರಿಗೆ ಭೇಟಿ ನೀಡಿದ ಅವರು, ಚಿಕ್ಕದಾದ ಕೊಠಡಿ ವಿಶಾಲವಾಗಬೇಕು, ನಮ್ಮ ಶಿಕ್ಷಣ ಹಾಗೂ ಅಚ್ಚುಮೆಚ್ಚಿನ ನೂತನ ಕೊಠಡಿ ನಿರ್ಮಿಸಿ ಕೊಡುತ್ತೇನೆ ಎಂದು ಘೋಷಿಸಿದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ BR ಜಯಂತ್ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರು ಮೆಚ್ಚಿರುವ ಧರ್ಮ ಜೈನ ಧರ್ಮವಾಗಿದೆ. ಅಹಿಂಸೆ ತತ್ವವನ್ನು ಪ್ರಪಂಚಕ್ಕೆ ಸಾರಿರುವ ಶ್ರೇಷ್ಠ ಧರ್ಮ. ಸಿಂಧು ನಾಗರಿಕತೆಗಿಂತ ಮೊದಲು ಕ್ರಿಸ್ತ ಪೂರ್ವದಲ್ಲಿಯೇ
24ನೇ ತೀರ್ಥಂಕರರು ಮಹಾವೀರರು ಶಾಂತಿ ಅಹಿಂಸೆಯನ್ನು ಬೋಧಿಸಿದ್ದಾರೆಂದು ಬಣ್ಣಿಸಿದರು. 2300 ವರ್ಷಗಳ ಪರಂಪರೆ ಇರುವ ಶ್ರವಣಬೆಳಗೊಳದ ಶ್ರೀ ಜೈನ ಮಠಕ್ಕೆ ಸಾಗರದವರು LB ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುವ ಶಿಷ್ಯರೊಬ್ಬರು ಪೀಠಾಧಿಪತಿಗಳಾಗಿರುವುದು ಅತ್ಯಂತ ಹೆಮ್ಮೆ ಮತ್ತು ಗೌರವದ ಸಂಗತಿಯಾಗಿದೆ ಎಂದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಕಾರ್ಯದರ್ಶಿ ಶಿವಕುಮಾರ್ ಮಾತನಾಡಿ, LB ಕಾಲೇಜಿನಲ್ಲಿ 62,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ದೇಶ ವಿದೇಶಗಳಲ್ಲಿ ಅನೇಕ ಉನ್ನತ ಹುದ್ದೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಲೇಜಿನ 2 ಪ್ರಮುಖ ಘಟನೆಗಳಲ್ಲಿ ಇಲ್ಲಿನ ಶಿಷ್ಯರೊಬ್ಬರು ಶ್ರವಣಬೆಳಗೊಳದಂತಹ ವಿಶ್ವವಿಖ್ಯಾತ ಗುರುಪೀಠದ ಪೀಠಾಧಿಪತಿಗಳಾಗಿ ನಮ್ಮ ಕಾಲೇಜಿಗೆ ಪಾದಸ್ಪರ್ಶ ಮಾಡಿರುವುದು 60 ವರ್ಷದ ಇತಿಹಾಸದಲ್ಲಿ 2ನೇ ಮಹತ್ವದ ಘಟನೆಯಾಗಿದೆ ಎಂದರು. ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಲಕ್ಷ್ಮೀಶ್ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯ ರವಿಕುಮಾರ್, ಸೂರ್ಯನಾರಾಯಣ್ ಖಂಡಿಕ, ಪ್ರಕಾಶ್ ತಲಕಾಲ್ಕೊಪ್ಪ, ಹಳೆ ವಿದ್ಯಾರ್ಥಿ ಸಂಘ